ನಮಗೆ ಒಂದು ಹೇಮಂತ ಹಿರೇಮಠ ಅಂತ ನಮ್ಮ ಮ್ಯಾಮ್ ಮೆಂಟರ್ ಅದಾರು. ಅವ್ರ ಮಾರ್ಗದರ್ಶನ ಮ್ಯಾಗ ನಾವು ಒಂದು ರೋಬೋಟ್ ರೆಡಿ ಮಾಡಿದ್ವು. ಆ ರೋಬೋಟ್ ಬೆಂಗ್ಳೂರ್ದಾಗ ರೀಜ್ನಲ್ ಲೆವೆಲ್ ಕಾಂಪಿಟೇಷನ್ ಬ್ರೂಕ್ಲಿನ್ ಸ್ಕೂಲ್ದಾಗ ಅಲ್ಲಿ ಹೋಗಿ ಕಾಂಪಿಟೇಷನ್ ವಿನ್ ಆಗಿ ಫಸ್ಟ್ ಪ್ರೈಸ್ ಬಂತು. ಅದ್ರ ತಕ್ಕ ಇದು ಮೆಡಲ್ ಒಂದು ಸಿಕ್ಕಿತ್ತು. ಅಲ್ಲಿಂದ ನಾವು ಸೆಲೆಕ್ಟ್ ಆಗಿ ನ್ಯಾಷನಲ್ ಲೆವೆಲ್ಗೆ ಹೋದ್ವಿ. ಬೆಂಗ್ಳೂರ್ದಾಗ ಗೀತಮ್ ಯೂನಿವರ್ಸಿಟಿ ಅಂತ ಅಲ್ಲಿತ್ತು ರೀ. ಅಲ್ಲೂ 6 ರೌಂಡ್ ಆದವು ರೀ. 5 ರೌಂಡ ಬ್ಯಾಕ್ ಟು ಬ್ಯಾಕ್ ವಿನ್ ಆದವು ರೀ ಫಸ್ಟ್ ರೀ. ಆಮೇಲೆ ಫೈನಲ್ ರೌಂಡ್ ಬತ್ತು ರೀ. ಅದು ಟಫ್ ಕಾಂಪಿಟೇಟಿವ್ ಇತ್ತು ರೀ. ಅಲ್ಲಿ ಫಸ್ಟ್ ರೌಂಡ್ ಹೊಡೆದು ರೀ. ಅಲ್ಲಿ 2 ಮೆಡಲ್ ಸಿಕ್ಕುತ್ತೆ ರೀ. ಈಗ ನಾವು ಇಂಟರ್ನ್ಯಾಷನಲ್ ಸೆಲೆಕ್ಟ್ ಆಗಿದ್ದೇವೆ ಇಂಡೋನೇಷ್ಯಾದ ಜಕಾತ್ನಲ್ಲಿ. ಫೈನಲ್ನಲ್ಲಿ ಯಾವ್ಯಾವ ರಾಜ್ಯದ ಇವರೆಲ್ಲ ಬಂದಿದ್ರು ಕಾಂಪಿಟೇಟರ್? ಫೈನಲ್ ಅಂದ್ರೆ ಆಲ್ ಓವರ್ ಇಂಡಿಯಾ ಬಂದಿತ್ತು ರೀ. ಕೋಲ್ಕತ್ತಾ, ಹೈದ್ರಾಬಾದ್, ಗೋವಾ, ಗುಜರಾತ್ ಇಂಥವೆಲ್ಲ ಟೀಮ್ ಬಂದಿದ್ದು ರೀ. ನಿಮ್ಮ ಜೊತೆ ಫೈನಲ್ ಯಾರು ಇದ್ರು? ನಾವು ಫೈನಲ್ ಕೋಲ್ಕತ್ತಾ ಟೀಮ್ ಇತ್ತು ರೀ. ಫುಲ್ ಸ್ಟ್ರಾಂಗ್ ಇತ್ತು ಅದು. ಅವ್ರ ಮ್ಯಾಗ ನಾವು ವಿನ್ ಆಗಿದ್ದೀವಿ. ಹೆಂಗೆ ನಿಮ್ಮ ರೋಬೋಟ್ ಹೆಂಗೆ ಫುಟ್ಬಾಲ್ ಆಡಿತು ಅಂತ? ಅಂದರೆ ನಾವು ಅದರ ಪ್ರೋಗ್ರಾಮಿಂಗ್ ಮಾಡಿದ್ದೀವಿ ರೀ. ಪಿಕ್ಟೋಬ್ಲಾಕ್ಸ್ ಅಂತ ಒಂದು ಇದಿತ್ತು ರೀ. ಅದ್ರಾಗ ಪ್ರೋಗ್ರಾಮಿಂಗ್ ಮಾಡಿದ್ದೀವಿ ರೀ. ಅದ್ರದ್ದು ನಾವು ಕಂಟ್ರೋಲಿಂಗ್ ಡಬಲ್ ಅಪ್ಲೈ ಮಾಡಿ ವಿನ್ ಆದವು ರೀ. ಈಗ ಇಂಟರ್ನ್ಯಾಷನಲ್ಗೆ ಆಯ್ಕೆ ಆಗಿದ್ದೀರಿ. ಹಾಂ ರೀ. ಏನು ಎಷ್ಟು ಖುಷಿ ಪಡ್ತೀರಿ? ಭಾಳ ಖುಷಿ ಇತ್ತು. ಅಲ್ಲಿ ಫಸ್ಟ್ ಬರ್ತೀರಾ? ಹಾಂ, ಅಲ್ಲಿ ಫಸ್ಟ್ ಬರ್ತೀವಿ. ಕಾನ್ಫಿಡೆನ್ಸ್? ಹಾಂ, ಕಾನ್ಫಿಡೆನ್ಸ್ ಇತ್ತು. ಅದು ಎಲ್ಲ ನಮ್ಮ ಶಿವಬಸವ ಅಜ್ಜಾರ ಆಶೀರ್ವಾದ ರೀ. ಮತ್ತು ಈಗಿರೋ ನಮ್ಮ ಅಲ್ಲಂ ಪ್ರಭು ಅಜ್ಜಾರ ಆಶೀರ್ವಾದ ರೀ. ನಮಗೆ ಏನೇ ಬೇಕಂದ್ರೂ ಒಂದು ಐಟಮ್ ಬೇಕಂದ್ರೂ ರೀ ನಾವು ಏನು ಕೇಳಿಲ್ಲ ರೀ. ನಮ್ಮ ಮೇಡಮ್ಗಳಾಯ್ತು, ಎಲ್ಲಾರಾಯ್ತು, ಅಜ್ಜಾರಾಯ್ತು, ಇಮಿಡಿಯೇಟ್ಲಿ ತಂದು ಕೊಟ್ಟು ನಮಗೆ ಎಲ್ಲ ಸವಲತ್ತು ಮಾಡಿಕೊಟ್ಟಾರ ರೀ. ಮತ್ತು ಎಲ್ಲ ಅಜ್ಜಾರುಗಳ ಆಶೀರ್ವಾದದಿಂದ ನಾವು ಹೋಗಿ ಗೆದ್ಕೊಂಡು ಬಂದವ್ರಿ. ಇನ್ನು ಇಂಟರ್ನ್ಯಾಷನಲ್ ಒಂದು ಗೆಲ್ಕೊಂಬರ್ಬೇಕು ಅನ್ನೋದು ಭಾಳ ಆಸೆ ಐತ್ರಿ. ಮತ್ತು ನಮಗೆ ಟೀಮ್ ಮ್ಯಾಚ್ ತಗೋರಿ ಭಾಳ ಹೆಲ್ಪ್ ಮಾಡಿದಾರೆ ರೀ. ಎಷ್ಟು ದಿನ ತೊಗೊಂಡ್ರಿ ಇದು ರೋಬೋಟ್ ಇದನ್ನು ರೆಡಿ ಮಾಡೋದಕ್ಕೆ? ನಮ್ಗೆ ಇದು ರೋಬೋಟ್ ಕಾಂಪಿಟೇಷನ್ ಐತೆ ಅಂತೇಳಿ 1 ವಾರ ಇದ್ದಾಗ ಗೊತ್ತಾಯ್ತು ರೀ. ಆಗ ನಮ್ಗೆ ಇಮಿಡಿಯೇಟ್ಲಿ ನಮ್ಗೆ ಏನೇನು ಐಟಮ್ ಬೇಕಲ್ರಿ ಅವನ್ನೆಲ್ಲ ತಂದು ಕೊಟ್ಟು ನಮಗೆ ಪ್ರೋತ್ಸಾಹ ಮಾಡಿರಿ. ಅಂದಲ್ಲಿ ನಾವು 2-3 ದಿನದ ರೆಡಿ ಮಾಡಿ ಒಂದು 2 ದಿನ ಪ್ರಾಕ್ಟೀಸ್ ಅಷ್ಟು ಮಾಡಿದ್ವಿ ರೀ. ಪ್ರಾಕ್ಟೀಸ್ ಮಾಡಿದವ್ರನ್ನ ಬೆಂಗ್ಳೂರ್ದಾಗ ಹೋಗಿ ಅಲ್ಲೇ ಆಟ ಆಡಿ ಫಸ್ಟ್ ಬಂದು ರೀ. ನೆಕ್ಸ್ಟ್ ಅಲ್ಲೇ ಗೀತಮ್ ಯೂನಿವರ್ಸಿಟಿದಾಗ ನ್ಯಾಷನಲ್ ಲೆವೆಲ್ ತನತ್ಲೆ ಅಜ್ಜಾರು ನೀವೇನು ತಲೆ ಕೆಡ್ಸ್ಕೊಬೇಡ್ರಿ, ಹೋಗ್ರಿ ಆಟ ಆಡ್ರಿ ಅಂಥೇಳಿ ಅವರು ಆಶೀರ್ವಾದ ಮಾಡಿ ಕಳಿಸಿರಿ. ಅಲ್ಲೂ ನ್ಯಾಷನಲಾಗಿ ಸೆಲೆಕ್ಟ್ ಆಗಿ ಇಂಟರ್ನ್ಯಾಷನಲ್ಗೆ ಸೆಲೆಕ್ಟ್ ಆಗಿದವ್ರಿ. ಈಗ ಭಾಳ ಖುಷಿ ಆಗತ್ತೆ ರೀ. ಈ ಮುಂದೆ ಏನು ಪ್ಲ್ಯಾನ್ ಇದೆ ಅಂತ? ಈಗ ನೀವೇನು ಯಾವ ಎಲ್ಲಿ ಕಲಿತಾ ಇದ್ರಿ? ಏನು ವ್ಯಾಸಂಗ ಮಾಡ್ತಾಯಿದ್ರಿ? ನಾವು ಹೇಳ್ಬೇಕಂದ್ರೆ SSCT ಎಜುಕೇಷನ್ ಟ್ರಸ್ಟ್ದಾಗ ಅಭ್ಯಾಸ ವಿದ್ಯಾರ್ಥಿಗಳಾಗಿದ್ದಾವೆ ರೀ. ಹಾಂ, ITI ರೀ. ನಮ್ಮನ್ನು ಸ್ಟೀಮ್ ಹೆಚ್ಚಿಗೆ ಸೆಲೆಕ್ಟ್ ಮಾಡ್ಕೊಳ್ಳೋಂತಲೇ ನಾವು ಇಲ್ಲೇ ಸ್ಟೀಮ್ ಹೆಚ್ಚಿಗಾಗ ಎಲ್ಲ ಹಿಂಗೆ ರೋಬೋಟ್ ಬಗ್ಗೆ ಎಲ್ಲ ನಂಗೆ ಸ್ಟೀಮ್ ಹೆಚ್ಚೆ ಹೇಳ್ಕೊಟ್ಟಾರೆ ರೀ. ಮತ್ತು ಸ್ಟೆಂಪ್ ಮೀಡಿಯಾದಿಂದ ಪೈಲ ಒಬ್ಬರು ಸರ್ ಬಂದಿರಿ, ಸಾಹಿಲ್ ಸರ್ ಅಂಥೇಳಿ. ಅವರು ನಮ್ಗೆ ಕೋಡಿಂಗದ್ದು ಹೆಂಗೆ ಮಾಡೋಬೇಕು, ರೋಬೋಟ್ಗಳನ್ನ ಹೆಂಗೆ ತಯಾರು ಮಾಡಬೇಕು ಅಂತೇಳಿ ಅವ್ರು ಹೇಳ್ಕೊಟ್ಟಿದ್ರು. ಎಷ್ಟು ದಿನ ತೊಗೊಂಡ್ರಿ ಇದನ್ನು ಮಾಡೋಕ್ಕೆ? ಮಾಡಿದ್ದು ರೋಬೋಟ್ ರೀ. ಇದು ಅಷ್ಟೇ 2 ದಿನದಾಗ ರೆಡಿ ಮಾಡಿದ್ವಿ. ಕಿಟ್ಟ ಸಾಮಾನುಗಳು ಬರೋಕೆ ಒಂದು 4 ದಿನ ತೊಗೊಂತ್ರಿ. ಅದು ಬಂದ ಕೂಡಲೇ ನಾವೆಲ್ಲ ಹಂಗೆ ಚಲೋನ ಮಾಡಿಬಿಟ್ಟು. ನಮ್ಮ SS ಎಜುಕೇಷನ್ ಟ್ರಸ್ಟ್ ಸ್ಟೂಡೆಂಟ್ಸು ಸುಶಾಂತ್ ಮತ್ತು ವಿಠಲ್ ಅವರಿಬ್ಬರು ಸ್ಟೀಮೆಚ್ ಸ್ಟೂಡೆಂಟ್ಸು ಸೆಲೆಕ್ಟ್ ಆಗಿದ್ದರು. ಬಟ್ ಅವರಿಬ್ಬರು ರೀಜ್ನಲ್ ಲೆವೆಲ್ ಕಾಂಪಿಟೇಷನ್ಗೂ ನಾವು ಕಳಿಸಿದ್ದೆವು. ಅಲ್ಲೇ ಟಾಪ್ 1ನಲ್ಲಿ ಬಂದು ದೆನ್ ವಿ ಪ್ಲ್ಯಾನ್ ಫಾರ್ ನ್ಯಾಷನಲ್ ಲೆವೆಲ್ ಕಾಂಪಿಟೇಷನ್ ಬ್ಯಾಂಗ್ಳೂರು ಹೋಗಿ ಅಲ್ಲೇ ಟೋಟಲ್ 6 ರೌಂಡ್ಸ್ ಇತ್ತು ರೀ. ಅಲ್ಲಿ 6 ರೌಂಡ್ನಲ್ಲಿ ಫಸ್ಟ್ 5 ರೌಂಡ್ ಬ್ಯಾಕ್ ಟು ಬ್ಯಾಕ್ ಗೆದ್ವಿ. ಫೈನಲ್ ರೌಂಡ್ ವಾಸ್ 6 ರೌಂಡ್ ವಿತ್ ಕೋಲ್ಕತ್ತಾ, ಅಲ್ಲೂ ಗೆದ್ದಿ. ಆಮೇಲೆ ಈಗ ನಮ್ಮ ಟಾಪ್ 1ನಲ್ಲಿ ನಮ್ಮದು ಪೊಸಿಷನ್ ಬಂತು. ಅಲ್ಲಿ ಹೋಗಿ ಈಗ ನಾವು ಇಂಟರ್ನ್ಯಾಷನಲ್ ಎಲಿಜಿಬಲ್ ಆಗಿದ್ದೀವಿ. ಸೊ ವಿ ಆರ್ ಗೋಯಿಂಗ್ ಫಾರ್ ಇಂಟರ್ನ್ಯಾಷನಲ್ ಇಂಡೋನೇಷ್ಯಾ ಜಕಾರ್ತಾಗ ಹೋಗ್ತಾ ಇದ್ದೀವಿ. ಮತ್ತು ಅಜ್ಜ ಆಶೀರ್ವಾದ ಡಾಕ್ಟರ್ ಅಲ್ಲಮ ಪ್ರಭು ಮಹಾಸ್ವಾಮೀಜಿಯಿಂದ ನಾವು ಜಕಾರ್ತಾಗ ಹೋಗಿ ಅಲ್ಲೂ ಗೆದ್ದು ಬರ್ತೀವಿ ಅಂತ ಒಂದು ತುಂಬ ವಿಶ್ವಾಸ ಇದೆ. ಮತ್ತು ಗೆದ್ದು ಬರ್ತೀವಿ. ನಿಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳು ಒಂದು ರೋಬೋ ಸೂಕರ್ ಲೀಗ್ ಕಂಡು ಹಿಡಿದು ಈಗ ಇಂಟರ್ನ್ಯಾಷನಲ್ಗೆ ಆಯ್ಕೆಯಾಗಿದ್ದಾರೆ. ಏನು ಹೇಳ್ತೀರಿ ಅಜ್ಜ ನಿಮ್ಮ ಮಕ್ಕಳ ಸಾಧನೆ ಬಗ್ಗೆ? ಮೊದಲಿಗೆ ಈ ಒಂದು ನಮ್ಮ ಸಿದ್ದರಾಮೇಶ್ವರ ಶಿಕ್ಷಣ ಸಂಸ್ಥೆಯ ಮಕ್ಕಳು ಈ ಒಂದು ಸಾಧನೆ ಮಾಡಿದ್ದಾರೆ. ಅವರಿಗೆ ಮೊದಲಿಗೆ ಅಭಿನಂದನೆಗಳನ್ನು ತಿಳಿಸ್ತೇನೆ. ಕೇವಲ 2 ವರ್ಷಗಳಲ್ಲಿ ನಮ್ಮಲ್ಲಿ ಒಂದು STEAMH ಅನ್ನುವಂಥ ಒಂದು ಸಂಶೋಧನಾ ಕೇಂದ್ರವನ್ನು ಮಾಡಿದ್ದೇವೆ. ಅದು ಸಂಶೋಧನಾ ಕೇಂದ್ರದ ಉದ್ದೇಶ ಏನಂದರೆ ಯುವ ವಿಜ್ಞಾನಿಗಳನ್ನು ತಯಾರು ಮಾಡುವಂಥದ್ದು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಹಾಗೂ ರೋಬೋಟಿಕ್ಸ್ನಲ್ಲಿ ಇವತ್ತು ಭಾಳ ದೊಡ್ಡ ಸಂಶೋಧನೆಗಳು ನಡೀತಾ ಇರುವಂಥ ಈ ಸಂದರ್ಭದಲ್ಲಿ ಆ ಒಂದು ಕೇಂದ್ರದಲ್ಲಿ ಏನು ಆಯ್ಕೆಯಾಗುವಂಥ ವಿದ್ಯಾರ್ಥಿಗಳಿಗೆ ನಾವು ಅವರಿಗೆ ಮಾರ್ಗದರ್ಶನವನ್ನು ಮಾಡುತ್ತಾರೆ ನಮ್ಮೆಲ್ಲ ಸಿಬ್ಬಂದಿಗಳು. ಇವತ್ತು ಅಂತಹ ಒಂದು ಸಂಸ್ಥೆಯಲ್ಲಿ ಮಾರ್ಗದರ್ಶನವನ್ನು ಪಡೆದುಕೊಂಡು ಈ ಇಬ್ಬರು ವಿದ್ಯಾರ್ಥಿಗಳು ಈ ಒಂದು ರಾಷ್ಟ್ರೀಯ ಮಟ್ಟದ ಬೆಂಗಳೂರಿನಲ್ಲಿ ನಡೆದಿರುವಂತಹ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ತೆಗೆದುಕೊಂಡು ಇವತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ತಿಳಿಸ್ತೇನೆ.
ಈಗ ಅವರು ಇಂಟರ್ನ್ಯಾಷನಲ್ ಕೂಡ ಹೋಗ್ತಾ ಇದ್ದಾರೆ, ಹ್ಞೂ ಅವರಿಗೆಲ್ಲ ಯಾವ ರೀತಿಯ ಸಹಕಾರವನ್ನು ನೀವು ಕೊಡ್ತಾ ಇದ್ದೀರಿ ಸಂಸ್ಥೆ? ಈಗಾಗಲೇ ಬೆಂಗಳೂರಿನಲ್ಲಿ ನಡೆದಿರುವಂಥ ಏನು ರಾಷ್ಟ್ರೀಯ ಮಟ್ಟದ ಈ ಸ್ಪರ್ಧೆ ಇತ್ತು, ಅವರಿಗೆ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ನಾವು ನಮ್ಮ ಸಂಸ್ಥೆಯಿಂದನೇ ಮಾಡಿದ್ವಿ. ಈಗೂ ಕೂಡ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಏನು ಅವ್ರು ಪಾಲ್ಗೊಳ್ತಾರೆ ಅದಕ್ಕೂ ಕೂಡ ನಮ್ಮ ಸಂಸ್ಥೆಯಿಂದನೇ ಅವರಿಗೆಲ್ಲ ರೀತಿಯ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ. ಇವರು ವಿಶೇಷ ಅಂದರೆ ಈ ಇಬ್ಬರು ವಿದ್ಯಾರ್ಥಿಗಳು ಬಡ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳು. ಇಂಥ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಕೊಡೋದೇ ನಮ್ಮ ಸಂಸ್ಥೆಯ ಉದ್ದೇಶ. ವಿಶೇಷ ಅಂದರೆ ಈ ಟೀಮ್ ಎಚ್ ಅನ್ನುವಂಥ ಒಂದು ಕೇಂದ್ರ ಕೇವಲ ಒಂದೇ ವರ್ಷದಲ್ಲಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಖ್ಯಾತಿಯನ್ನು ಪಡೆಯುವಂತೆ ಈ ವಿದ್ಯಾರ್ಥಿಗಳು ಮಾಡಿದ್ದಾರೆ. ಅವರಿಗೆ ಅಭಿನಂದನೆಗಳು.